ಮುಗಳಖೋಡ ಪುರಸಭೆ ಸಭಾಭವನದಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾಯಿತು. ಈ ಸಂದರ್ಭದಲ್ಲಿ ಪುರಸಭೆಗೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿಯಾಗಿ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಶಾಂತವ್ವ ಗೋಪಾಲ್ ಗೋಕಾಕ್ ಒಬ್ಬರೇ ನಾಮಪತ್ರ ಸಲ್ಲಿಸಿದರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಂಗವ್ವ ಹನುಮಂತ ಬೆಳಗಲಿ ಅವರೇ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಶಾಂತವ್ವ ಗೋಕಾಕ್ ಅಧ್ಯಕ್ಷರಾಗಿ, ಗಂಗವ್ವ ಬೆಳಗಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. 30 ತಿಂಗಳ ಕಾಲಾವಧಿಯಲ್ಲಿ ಮುಗಳಖೋಡ ಪುರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ. ತಾಲೂಕು ಆಡಳಿತದಿಂದ ಪಟ್ಟಣದ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲ ರೀತಿ ಸಹಕಾರ ನೀಡಲಾಗುವುದೆಂದು ತಹಶೀಲ್ದಾರ್ ಸುರೇಶ್ ಮುಂಜೆ ತಿಳಿಸಿದರು. ಮಧ್ಯಾಹ್ನ 1 ಗಂಟೆ 5 ನಿಮಿಷಕ್ಕೆ 1 ಗಂಟೆ 5 ನಿಮಿಷದಿಂದ 1 ಗಂಟೆ 20 ನಿಮಿಷದವರೆಗೆ ನಾಮಪತ್ರವನ್ನು ಹಿಂಪಡೆಯಲಿಕ್ಕೆ ನಾವು ಅವಕಾಶ ನೀಡಿದ್ವಿ. ಸದರಿ ನಾಮಪತ್ರ ಹಿಂಪಡೆಯಲಿಕ್ಕೆ ಯಾರು ಕೂಡ ನಾಮಪತ್ರ ಹಿಂಪಡೆಯದೇ ಇರುವುದಕ್ಕಾಗಿ ಈಗಾಗಲೇ ನಾಮಪತ್ರ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಕ್ಕಂಥ ಶ್ರೀಮತಿ ಗೋಕಾಕ್ ಶಾಂತವ್ವ ಗೋಪಾಲ್ ಅಂದರೆ ಶಾಂತವ್ವ ಗೋಪಾಲ್ ಗೋಕಾಕ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ನಾಮಪತ್ರ ಸಲ್ಲಿಕೆ ಆಗಿದ್ದ ಕಾರಣ ಮತ್ತೆ ನಾಮಪತ್ರ ವಾಪಸ್ ಪಡೆಯದೇ ಇರುವುದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಶ್ರೀಮತಿ ಗಂಗವ್ವ ಹನುಮಂತ ಬೆಳಗಲಿ ಅವರು ಅವಿರೋಧವಾಗಿ ಆಯ್ಕೆ. ಶ್ರೀಮತಿ ಶಾಂತವ್ವ ಗೋಪಾಲ್ ಗೋಕಾಕ್ ಅವರಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೈಗೊಂಡಿರತಕ್ಕಂಥ ಶ್ರೀ ಗಂಗವ್ವ ಹನುಮಂತ ಬೆಳಗಲಿ ಅವರಿಗೆ ತಾಲೂಕು ಆಡಳಿತ ರಾಯಬಾಗ್ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದಕ್ಕೆ ತಾಲೂಕು ಆಡಳಿತ ಸಂಪೂರ್ಣ ಸಹಕಾರ ತಹಶೀಲ್ದಾರ್ ಕಚೇರಿ ಮೊದಲನೇ ಅವಧಿಯ ಚುನಾವಣೆ 30 ತಿಂಗಳ ಕಾಲಾವಧಿ ಇರುತ್ತೆ. 2.5 years. ಮಾದೇವ್ ಆ ಲೈಟ್ ಆರಿಸ್ತೇಳು. ಒಂದ್ ನಿಮಿಷ ಆಯ್ತು ಗಪ್ರಿ. ಈ ಸಂದರ್ಭದಲ್ಲಿ ಬಿಜೆಪಿ ಕುರ್ಚಿ ಮಂಡಲದ ಅಧ್ಯಕ್ಷ ಶ್ರೀಧರ ಮುಳಲಗಿ, ರಮೇಶ್ ಖೇತಗೌಡರು, ಶಿವಾನಂದ್ ಗೋಕಾಕ್ ಕುರ್ಚಿ, ಪುರಸಭೆ ಮಾಜಿ ಅಧ್ಯಕ್ಷ ದತ್ತ ಸಣಕಿ, ಗೌಡಪ್ಪ ಖೇತಗೌಡರು, ಮಾರುತಿ ಗೋಕಾಕ್, ಸಚಿನ್, ಪ್ರಧಾನಿ ಗುತ್ತೇದಾರರು, ಲಕ್ಷ್ಮಣ್ ಗೋಕಾಕ್, ಮೋಹನ್ ಲೋಹರ್, ಗೋಪಾಲ್ ಹೀಗೆ ಹಲವರು ಉಪಸ್ಥಿತರಿದ್ದರು. ಶಶಿಧರ್ ಕೊಪ್ಪಟ್ನೂರ್, RJ30 ನ್ಯೂಸ್, ಚಿಕ್ಕೋಡಿ.